ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಸರ್ಕಾರದಲ್ಲಿ ನಿವೃತ್ತ ಅಧಿಕಾರಿಗೂ ಸಿಕ್ತು ಸರ್ವಿಸ್ ಬಡ್ತಿ. ಎಕ್ಸ್ಪೋಸ್ಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಆರ್ ಅಶೋಕ್. ಅಂದ್ರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ಅವರು. ಸರ್ಕಾರ ಇತ್ತೀಚೆಗೆ 20 ಕೆಎಎಸ್ ಅಧಿಕಾರಿಗಳಿಗೆ ಬಡ್ತಿ ನೀಡಿ ಆದೇಶವನ್ನ ಹೊರಡಿಸಿದೆ. ಸರ್ಕಾರದ ಪಟ್ಟಿಯಲ್ಲಿ ಹಿರಿಯ ಶ್ರೇಣಿಯ ಅಧಿಕಾರಿಗಳಿಗೆ ಪದೋನ್ನತಿ. ನಿಮ್ಮ ಸರ್ಕಾರದ ಅದಕ್ಷತೆ ಅಸಮರ್ಥತೆ ಯಾವ ಮಟ್ಟಕ್ಕೆ ತಲುಪಿದೆ? ಕಾವಿ ಧರಿಸಿ ಪೀಠಾಧಿಪತಿಗಳಿಗೂ ಬಡ್ತಿ ಭಾಗ್ಯ ನೀಡುವ ಮಟ್ಟಕ್ಕೆ ಹೋಗಿದೆ. ಕಾಂಗ್ರೆಸ್ ಸರ್ಕಾರದ ಯಾವ ಅಧಿಕಾರಿಗಳು ಸೇವೆಯಲ್ಲಿದ್ದಾರೆ? ಅಧಿಕಾರಿಗಳು ಫೈಲುಗಳಿಗೆ ಕಣ್ಣು ಮುಚ್ಚಿ ಸೈನ್ ಹಾಕುತ್ತಾರಾ? ಇವತ್ತು ನಿವೃತ್ತರಾಗಿರುವ ಅಧಿಕಾರಿಯೊಬ್ಬರಿಗೆ ಬಡ್ತಿ ನೀಡಿದ್ದೀರಿ, ನಾಳೆ ನಿಧನ ಹೊಂದಿರುವ ಅಧಿಕಾರಿಗೆ ವರ್ಗಾವಣೆ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಇದು ಸರ್ಕಾರದ ಆಡಳಿತ ವ್ಯವಸ್ಥೆಯ ಸಂಪೂರ್ಣ ಕುಸಿತದ ಸೂಚನೆ. ಕೈ ಸರ್ಕಾರದಿಂದ ದಿನಕ್ಕೊಂದು ಎಡವಟ್ಟಾಗ್ತಾ ಇದೆ, ಕ್ಷಣಕ್ಕೊಂದು ಮುಖಭಂಗ ಅನುಭವಿಸ್ತಾ ಇದೆ. ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಟ್ಟು ಕರ್ನಾಟಕದ ಗೌರವ ಉಳಿಸಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೇಂದ್ರ ಸರ್ಕಾರನ ಇಲ್ಲ ಗಮನಿಸ್ತಾ ಇದ್ದೀವಿ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮುಖೇನ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ನಿಜವಾಗಿ ಎಲ್ಲೋ ಒಂದು ಕಡೆ ಈಗ ಒಬ್ಬ ಕೆಎಎಸ್ ಅಧಿಕಾರಿ ಅವರು ನಿವೃತ್ತಿ ಆಗಿದ್ದಾರೆ ಅಂತ ಅಂದರೆ ಅವರಿಗೆ ಬಡ್ತಿ ಸಹಜವಾಗಿ ಅದು ಕೊಡೋದಿಲ್ಲ, ಬಟ್ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಇದು ವಿಪಕ್ಷಗಳ ಕೆಂಗಣ್ಣಿಗೆ ಕಾರಣ ಆಗಿರೋದು. ಹಿರಿಯ ಶ್ರೇಣಿಯ ಅಧಿಕಾರಿಗಳಿಗೆ ಪದೋನ್ನತಿ. ನಿಮ್ಮ ಸರ್ಕಾರದ ಅದಕ್ಷತೆ ಅಸಮರ್ಥತೆ ಯಾವ ಮಟ್ಟಕ್ಕೆ ತಲುಪಿದೆ? ಕಾವಿ ಧರಿಸಿ ಪೀಠಾಧಿಪತಿಗಳಿಗೂ ಬಡ್ತಿ ಭಾಗ್ಯ ನೀಡುವ ಮಟ್ಟಕ್ಕೆ ಹೋಗಿದ್ದೀರಿ. ಕಾಂಗ್ರೆಸ್ ಸರ್ಕಾರದ ಯಾವ ಅಧಿಕಾರಿಗಳು ಸೇವೆಯಲ್ಲಿದ್ದಾರೆ? ಅಧಿಕಾರಿಗಳು ಫೈಲ್ಗಳಿಗೆ ಕಣ್ಣು ಮುಚ್ಚಿ ಸೈನ್ ಹಾಕ್ತಾರ? ಇವತ್ತು ನಿವೃತ್ತರಾಗಿರುವ ಅಧಿಕಾರಿಯೊಬ್ಬರಿಗೆ ಬಡ್ತಿ ನೀಡಿದ್ದೀರಿ, ನಾಳೆ ನಿಧನ ಹೊಂದಿರುವ ಅಧಿಕಾರಿಗೆ ವರ್ಗಾವಣೆ ಮಾಡಿದರೆ ಆಶ್ಚರ್ಯ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.